ಹಲೋ ಫ್ರೆಂಡ್ಸ್, ಇಂದು ನಾವು ಈ ವಿಡಿಯೋವಿನಲ್ಲಿ ತರಗತಿ 6 ಆರನೆಯ ತರಗತಿ ವಿಷಯ ದ್ವಿತೀಯ ಭಾಷೆ ಕನ್ನಡ ಅಂದರೆ ಸಿರಿಗನ್ನಡ ಪಾಠ 2 ಈ ಮಣ್ಣು ನಮ್ಮದು ಪದ್ಯ ಬರೆದಿರೋರು RN ಜಯಗೋಪಾಲ್. ಈ ಪದ್ಯದ ಸಾರಾಂಶ ಮತ್ತೆ ಅಭ್ಯಾಸ ಚಟುವಟಿಕೆಗಳನ್ನ ನಾವು ನೋಡೋಣ. ಬನ್ನಿ ನೋಡೋಣ. ಪಾಠದ ಸಾರಾಂಶ ಅಂದ್ರೆ ಪೋಯಂ ಸಮ್ಮರಿಯನ್ನ ಫಸ್ಟ್ ನೋಡ್ಬಿಡೋಣ ಅಲ್ವಾ. ಬನ್ನಿ ನೋಡೋಣ. ಈ ಪದ್ಯದಲ್ಲಿ ಕವಿ RN ಜಯಗೋಪಾಲ್ ರವರು ಭಾರತ ದೇಶದ ನೈಸರ್ಗಿಕ ಸೌಂದರ್ಯ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ದೇಶಭಕ್ತಿಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ನಮ್ಮ ದೇಶದಲ್ಲಿ ಹರಿಯುವ ನೀರು, ಬೀಸುವ ಗಾಳಿ ಮತ್ತು ಈ ಮಣ್ಣು ನಮ್ಮದಾಗಿದೆ. ಭಾರತೀಯರಾದ ನಮ್ಮ ಪ್ರತಿಯೊಂದು ರಕ್ತದ ಕಣದಲ್ಲೂ ದೇಶ ಪ್ರೇಮವಿದೆ. ಉತ್ತರದಲ್ಲಿರುವ ಹಿಮಾಲಯ ಪರ್ವತ ನಮಗೆ ತಂದೆಯ ಸಮಾನವಾಗಿದ್ದರೆ, ಗಂಗೆ, ತುಂಗೆ, ಕಾವೇರಿ ನದಿಗಳು ತಾಯಿಯ ಸಮಾನವಾಗಿದೆ. ದೇಶದ ಜನರೆಲ್ಲರೂ ಸೋದರರಂತೆ ಬದುಕುತ್ತಿದ್ದಾರೆ. ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರು ಮುಂತಾದ ಐತಿಹಾಸಿಕ ಸ್ಥಳಗಳು ನಮ್ಮ ಕಲೆಯ ಆಗರಗಳಾಗಿವೆ. ನಮ್ಮ ದೇಶವು ಹಿಂದೂ, ಬುದ್ಧ, ಜೈನ, ಕ್ರೈಸ್ತ, ಮುಸಲ್ಮಾನರ ಮುಂತಾದ ವಿವಿಧ ಧರ್ಮಗಳ ಮಹಾಸಾಗರವಾಗಿದೆ. ದೇಶದಲ್ಲಿ ರೈತರು ಮತ್ತು ವಿಜ್ಞಾನಿಗಳು ಜೊತೆಗೂಡಿ ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದು ಕವಿ ಹೆಮ್ಮೆಯಿಂದ ಸಾರಿದ್ದಾರೆ. ಇದೇ ಈ ಪದ್ಯದ ಸಾರಾಂಶ. ಈ ಮಣ್ಣು ನಮ್ಮದು ಪದ್ಯದ ಸಾರಾಂಶ. ನಂತರ ಪದಗಳ ಅರ್ಥ ನೋಡೋಣ. ಫಸ್ಟ್ ಒನ್, ಕಾಯ್ವ ಅಂದ್ರೆ ಕಾಯುವ ಅಥವಾ ಕಾಪಾಡುವ. ದೈವ ಅಂದ್ರೆ ದೇವರು. ನೆಕ್ಸ್ಟ್ ಒನ್, ಸನ್ನಿಧಾನ. ಸನ್ನಿಧಾನ ಅಂದ್ರೆ ಆಶ್ರಯ, ಆಯ ಅಥವಾ ಸಮೀಪ. ಆಗರ ಅಂದ್ರೆ ನೆಲೆ ಅಥವಾ ಗಣಿ. ತಂಗಾಳಿ ತಂಪಾದ ಗಾಳಿ. ಪೈರು ಅಂದ್ರೆ ಬೆಳೆ. ನಿರ್ಮಾಣ ಅಂದ್ರೆ ಕಟ್ಟು. ಕಲಕಲ ನೀರು ಹರಿಯುವಾಗ ಉಂಟಾಗುವ ಧ್ವನಿಯನ್ನ ಕಲಕಲ ಅಂತ ಕರಿತೀವಿ. ಕಣಕಣ ವಸ್ತುವಿನ ಅತ್ಯಂತ ಸಣ್ಣ ಮತ್ತು ಸೂಕ್ಷ್ಮ ಭಾಗ ಅಥವಾ ಅಂಶ. ಭಾಗ ಅಥವಾ ಅಂಶ. ತಲೆದೂಗು ತಲೆ ಯಾಡಿಸು ಅಥವಾ ಮೆಚ್ಚು. ಅಜ್ಞಾನ ಅರಿವಿಲ್ಲದಿರುವಿಕೆ ಅಥವಾ ತಪ್ಪು ತಿಳಿವಿಕೆ. ಇವೆಲ್ಲ ಪದಗಳ ಅರ್ಥ. ನೆಕ್ಸ್ಟ್ ಮೈನ್ ಪ್ರಶ್ನೋತ್ತರಗಳು, ಕ್ವಶನ್ ಅಂಡ್ ಆನ್ಸರ್ಸ್ ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒನ್ ಸೆಂಟೆನ್ಸ್. ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ನೀರು ಹರಿಯುವಾಗ ಉಂಟಾಗುವ ಧ್ವನಿ ಕಲಕಲನೆ ಇರುತ್ತದೆ. ಕಲಕಲನೆ ಈ ವರ್ಡ್ ಗೊತ್ತಿದ್ರೆ ಸಾಕು, ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ? ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. ದೈವ ಅನ್ನೋದನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಯಾವ ಸ್ಥಳಗಳು ಕಲೆಗಳ ಆಗರಗಳಾಗಿವೆ? ಅಜಂತ, ಎಲ್ಲೋರ, ಹಳೇಬೀಡು ಮತ್ತು ಬೇಲೂರು ಸ್ಥಳಗಳು ಕಲೆಗಳ ಆಗರಗಳಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್, ತಂಗಾಳಿಗೆ ಯಾವುದು ತಲೆದೂಗುತ್ತದೆ? ತಂಗಾಳಿಗೆ ಹೊಲದಲ್ಲಿ ಬೆಳೆದ ಪೈರು ಅಥವಾ ಬೆಳೆ ತಲೆದೂಗುತ್ತದೆ. ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು. ಓಕೆನಾ. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶ್ಚನ್, ವಿಜ್ಞಾನಿಗಳು ಯಾವುದನ್ನು ಗೆಲ್ಲುವ ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ. ಅಜ್ಞಾನವನ್ನು ಬರೆದ್ರೆ ಸಾಕು, ಅಂದ್ರೆ ಅದೇ ಮೇನ್ ಆನ್ಸರ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ನಾನು ಡೈರೆಕ್ಟ್ ಆಗಿ ಆನ್ಸರ್ಸ್ ನ ಬರೆದಿದ್ದೀನಿ. ಓಕೆ. ಈ ನಾಡಿನ ಹೃದಯ ದೈವ ಸನ್ನಿಧಾನ. ಬೇಲೂರು ಹಳೆಬೀಡು ಕಲೆಯ ಆಗರ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಹಿಮಾಲಯ
ತಂದೆ ಸಮಾನ, ಗಂಗೆ ತುಂಗೆ ತಾಯಿ ಸಮಾನ. ಇದೇ ಸರಿಯಾದ ಉತ್ತರಗಳು. ಓಕೆನಾ? ನೆಕ್ಸ್ಟ್ ಮೇನ್ ಸೂಕ್ತ ಉತ್ತರಗಳನ್ನು ಆರಿಸಿ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನೀರು ಹರಿಯುವ ಧ್ವನಿಯು ಹೇಗಿದೆ? ಆಪ್ಷನ್ ಎ ಜಲ ಜಲ, ಆಪ್ಷನ್ ಬಿ ಕಲಕಲ, ಆಪ್ಷನ್ ಡಿ ಪಳಪಳ, ಆಪ್ಷನ್ ಇ ಗಲಗಲ. ಸರಿಯಾದ ಉತ್ತರ ಕಲಕಲ. ನೀರು ಹರಿಯುವ ಧ್ವನಿಯು ಕಲಕಲನೆ ಧ್ವನಿ. ಈ ನಾಡಿನ ಹೃದಯವಾಗಿದೆ ಡ್ಯಾಶ್. ಆಲ್ರೆಡಿ ಇದಕ್ಕೆ ನಾವು ಆನ್ಸರ್ನ ನೋಡಿದೀವಿ. ಕ್ವಶನ್ ಅಂಡ್ ಆನ್ಸರಲ್ಲೂ ಇದೆ, ಹೊಂದಿಸಿ ಬರೆಯಲು ಇದೆ. ದೈವ ಸನ್ನಿಧಾನ, ವಿಷ್ಣು ಸನ್ನಿಧಾನ, ಅಲ್ಲಾನ ಸನ್ನಿಧಾನ, ಕ್ರಿಸ್ತದ ಸನ್ನಿಧಾನ. ಉತ್ತರ ದೈವ ಸನ್ನಿಧಾನ. ನೆಕ್ಸ್ಟ್ ಅಜಂತ ಎಲ್ಲೋರ ಹಳೇಬೀಡು ಬೇಲೂರು ಯಾವುದರ ಆಗರವಾಗಿದೆ? ಕಲ್ಲುಗಳ ಆಗರ, ಗುಡಿಗಳ ಆಗರ, ನುಡಿಗಳ ಆಗರ, ಕಲೆಗಳ ಆಗರ. ಸರಿಯಾದ ಉತ್ತರ ಈ ಕಲೆಗಳ ಆಗರ. ನೆಕ್ಸ್ಟ್ ಒನ್, ಫೋರ್ತ್ ಒನ್. ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು. ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ. ತಂಗಾಳಿಯ ತಲೆದೂಗುವ ಪೈರಿನ ಹಾಡು ಆ ಹಾಡಿನ ತಾಳ ಕೊಡುವ ಯಂತ್ರದ ಜಾಡು ಅಂದ್ರೆ ಏನು? ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ. ತಂಗಾಳಿಗೆ ಯಂತ್ರಗಳು ತಲೆದೂಗುತ್ತದೆ, ಪೈರುಗಳು ಹಾಡುತ್ತದೆ. ಯಂತ್ರಗಳು ಹಾಡುತ್ತದೆ, ತಂಗಾಳಿ ತಲೆದೂಗುತ್ತದೆ. ತಂಗಾಳಿ ಯಂತ್ರ ತಲೆದೂಗಿ ಹಾಡುತ್ತದೆ. ಸರಿಯಾದ ಉತ್ತರ ಆ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ. ಆ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್. ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗದು. ಈ ಸಾಲಿನ ಅರ್ಥ ಏನು ಅರ್ಥ? ಅಜ್ಞಾನವು ವಿಜ್ಞಾನವನ್ನು ಗೆಲ್ಲುತ್ತದೆ, ಆದ್ದರಿಂದ ಹೊಸ ಭಾರತ ನಿರ್ಮಾಣವಾಗುತ್ತದೆ. ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ. ಆಪ್ಷನ್ ಇ ಹೊಸ ಭಾರತ ನಿರ್ಮಾಣವು ಅಜ್ಞಾನವನ್ನು ಗೆಲ್ಲುತ್ತದೆ. ಆಪ್ಷನ್ ಇ ಹೊಸ ಭಾರತ ನಿರ್ಮಾಣವು ವಿಜ್ಞಾನವನ್ನು ಗೆಲ್ಲುತ್ತದೆ. ಉತ್ತರ ಆಪ್ಷನ್ ಆ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೂಡುತ್ತದೆ. ಇದೇ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಭಾಷಾಭ್ಯಾಸ. ಗ್ರಾಮರ್ ಪಾರ್ಟ್ನ ನೋಡೋಣ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೊದಲನೇ ಪದ ಭಾರತ. ನಮ್ಮ ದೇಶ ಭಾರತ, ಅಷ್ಟು ಬರೆದ್ರೇನೂ ಆಗುತ್ತೆ. ನಮ್ಮ ದೇಶವಾದ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ಇಷ್ಟು ಬರೀಬಹುದು. ಸನ್ನಿಧಾನ. ದೇವಸ್ಥಾನದ ಪವಿತ್ರ ಸನ್ನಿಧಾನದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆಗರ. ಸ್ವಂತ ವಾಕ್ಯ. ನಮ್ಮ ಕರ್ನಾಟಕ ರಾಜ್ಯವು ಸುಂದರ ಶಿಲ್ಪಕಲೆಗಳ ಆಗರವಾಗಿದೆ. ತಲೆದೂಗು. ಸಂಗೀತಗಾರರ ಮಧುರವಾದ ಗಾಯನಕ್ಕೆ ಸಭಿಕರೆಲ್ಲರೂ ತಲೆದೂಗಿದರು. ಇದನ್ನ ಬರೀಬಹುದು. ನಿಮ್ಗೆ ಗೊತ್ತಿರೋ ಸ್ವಂತ ವಾಕ್ಯಗಳನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಿರ್ಮಾಣ. ಇಂಜಿನಿಯರ್ಗಳು ಭದ್ರವಾದ ಹೊಸ ಸೇತುವೆಗಳನ್ನ ನಿರ್ಮಾಣ ಮಾಡಿದರು. ಆಯ್ತಾ? ಪ್ರಾಸಪದ ಅಂದ್ರೆ ರೈಮಿಂಗ್ ವರ್ಡ್. ಆಗರ, ಸಾಗರ. ಹಾಡು, ಜಾಡು. ನೆಕ್ಸ್ಟ್ ಒನ್. ಮಾದರಿಯಂತೆ ಯಾವುದರ ಧ್ವನಿ ತಿಳಿಸಿ ಬರೆಯಿರಿ. ಯಾವ್ದ್ರ ಧ್ವನಿ ಅಂತ ಹೇಳ್ಬೇಕಾಗುತ್ತೆ. ಓಕೆನಾ? ಫಸ್ಟ್ ಒನ್ ಮಾದರಿ. ಎಕ್ಸಾಂಪಲ್: ಕಲಕಲ. ನದಿ ಹರಿಯುವಾಗ ಉಂಟಾಗುವ ಸಪ್ಪಳ ಅಂದ್ರೆ ಶಬ್ದ. ಸರಸರ ಅನ್ನೋದು ಹಾವು ಹರಿಯುವಾಗ ಉಂಟಾಗುವ ಸಪ್ಪಳ ಅಥವಾ ಶಬ್ದ ಅಂತಾನೂ ನೀವು ಬರಿಬಹುದು. ಪಟಪಟ. ಪಟಾಕಿ ಸಿಡಿಯುವಾಗ ಅಥವಾ ಮಳೆ ಹನಿ ಬೀಳುವಾಗ ಉಂಟಾಗುವ ಸಪ್ಪಳ. ಲಟಲಟ. ಹಲ್ಲು ಕಡಿಯುವಾಗ ಅಥವಾ ಕಡ್ಡಿ ಮುರಿಯುವಾಗ ಉಂಟಾಗುವ ಶಬ್ದ. ಮ್ಯಾವ್ ಮ್ಯಾವ್. ಬೆಕ್ಕು ಕೂಗುವ ಶಬ್ದ. ಪರಪರ. ಗೋಡೆಯನ್ನು ಅಥವಾ ವಸ್ತುವನ್ನು ಗೀರಿದಾಗ ಉಂಟಾಗುವ ಸಪ್ಪಳ ಅಂದ್ರೆ ಗೀರಿದಾಗ ಉಂಟಾಗೋ ಸಪ್ಪಳನ
ಪರಪರ ಅಂತ ಕರಿತೀವಿ. ಇವನ್ನೆಲ್ಲ ಏನಂತ ಕರಿತೀವಿ? ಸರಸರ, ಪಟಪಟ, ಲಟಲಟ, ಮ್ಯಾವ್ ಮ್ಯಾವ್, ಪರಪರವನ್ನೆಲ್ಲ ಅನುಕರಣಾವ್ಯಯ ಅಂತ ಕರಿತೀವಿ. ಅನುಕರಣಾವ್ಯಯ ಅಂತ ನಾವು ಕರಿತೀವಿ. ಆಯ್ತಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವುದೇ ಚಾಪ್ಟರ್ದು ಈ ಥರ ಅಭ್ಯಾಸ ಚಟುವಟಿಕೆಗಳು ಯಾವುದೇ ಗ್ರೇಡ್ದಾಗಿದ್ದರೂ ಯಾವುದೇ ಸಬ್ಜೆಕ್ಟ್ ಆಗಿದ್ದರೂ ಬೇಕಾದರೆ ಕಮೆಂಟ್ ಮಾಡಿ, ನಿಮಗೆ ನಾವು ವಿಡಿಯೋ ಮಾಡ್ತೀವಿ. ಧನ್ಯವಾದಗಳು.